ಜನರಿಗೆ ಏನು ಅನುಕೂಲ ಮಾಡಿಕೊಟ್ಟಿದ್ದೀರಾ, ಸರ್ಕಾರದಿಂದ ಏನೇನು ಫಂಡ್ ನಿಮಗೆ ಕೊಟ್ಟಿದ್ದಾರೆ, ಅಥವಾ ಏನು ಸಮಸ್ಯೆ ಇದೆ ನಿಮಗೆ, ಫರ್ದರ್ ಏನು ಡೆವಲಪ್ಮೆಂಟ್ ಆಗಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಕೇಳಿದ್ದಾರೆ. ನಮ್ಗೆ ಈಗಾಗಲೇ ಸುಮಾರು 1200 ಕೋಟಿ ಎಷ್ಟು ಕೆಲಸ ಅಪ್ರೂವಲ್ ಆಗಿದೆ, ಒಂದಷ್ಟು ಕೆಲಸ ಮುಗಿದಿದೆ, ಒಂದಷ್ಟು ಕೆಲಸ ನಡೀತಾ ಇದೆ. ಸೊ ಎಲ್ಲವನ್ನು ಹೇಳಿದ್ದೀವಿ. ಫರ್ದರ್ ಪ್ರಾಬ್ಲಮ್ಸ್ ಇರೋದ್ರ ಬಗ್ಗೆನೂ ಯಾವ್ಯಾವ ಇಲಾಖೆಯಿಂದ ಏನಾಗಬೇಕು ಅನ್ನೋದನ್ನು ಮಾಹಿತಿನ ಕೊಟ್ಟಿದ್ದೀವಿ. ಅದಕ್ಕೇನು ಬೇಕು ನಾವು ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಸಚಿವರ ಸ್ಪಂದನೆ ಬಗ್ಗೆ ಏನಾದರೂ ಅಭಿಪ್ರಾಯ ಅದು ಹೇಳಿದ್ದೀವಿ. ಇಲಾಖೆವಾರು ಏನೇನು ಅನುಕೂಲ ಆಗಿದೆ ತಾಲೂಕಿಗೆ, ಏನಾಗಬೇಕು ಅನ್ನೋದನ್ನು ಮಾಹಿತಿ ಕೊಟ್ಟಿದ್ದೀವಿ. ಸೊ ಅದ್ರ ಬಗ್ಗೆ ಅವ್ರು ಕ್ರಮ ತಗೊಳ್ತಾರೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ 5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ನನಗೆ ಬೇರೆ ಆಕ್ಷನ್ ಇಲ್ಲ, ಬೆಂಬಲಿಸಬೇಕು ಅಂತ ಮಾತನ್ನ ಹೇಳಿದ್ದಾರೆ. ತಮ್ಮ ಅಭಿಪ್ರಾಯ? ಅಲ್ಲ, ಈಗ ಸಿದ್ದರಾಮಯ್ಯನವ್ರನ್ನ ನಾವೆಲ್ಲರೂ ಶಾಸಕರಾದಿಯಾಗಿ ಹೈಕಮಾಂಡಿಯಾದಿಯಾಗಿ CM ಮಾಡಿದ್ದಾರೆ. ಸಿದ್ದರಾಮಯ್ಯ ಅವ್ರು ಬೇಡ ಅನ್ನುವಂಥ ಮಾತನ್ನು ಇವತ್ತುವರೆಗೂ ಯಾರೂ ಹೇಳಲಿಲ್ಲ. ಅಂಥ ಪ್ರಶ್ನೆ ಯಾಕೆ ಉದ್ಭವಿಸ್ತದೆ ಇವಾಗ? ಅವ್ರು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದ್ರ ಬಗ್ಗೆ ಅಬ್ಜೆಕ್ಷನ್ ಇಲ್ವಲ್ಲ, ಅದ್ರ ಬಗ್ಗೆ ಯಾಕೆ ಕ್ವಶನ್ ಇವಾಗ? ನಾವು ಹ್ಯಾಪಿ ಆಗಿದ್ದೀವಿ. ಯಾರು ಮಾಡಿದ್ರು? ಅಲ್ಲ, ಅವ್ರಿಗೆ ಅವಕಾಶ ಕೊಡಿ ಅನ್ನುವಂಥದ್ದನ್ನು ಅವ್ರು ಕೇಳಿದ್ದಾರೆ. ಸೊ ಅವ್ರಿಗೂ ಆಗ್ತಾರೆ, ಅವ್ರಿಗೆಲ್ಲ ಅರ್ಹತೆ ಇದೆ, ಅವರು ಆಗ್ತಾರೆ ಮುಂದೆ. ಸೊ ಸದ್ಯಕ್ಕೆ ಅಂಥ ಪ್ರಶ್ನೆ ಇಲ್ಲ. ಎಂಥ ವಿಚಾರಗಳು ಬಂದಾಗ ಹೈಕಮಾಂಡ್ ಮಾತಾಡ್ತಾರೆ. ಈಗ ನೋಡ್ರಿ, ಅವರು ನಮ್ಮ ನಾಯಕರು, ನಮ್ಮ ಅಧ್ಯಕ್ಷರು, ನಮಗೆ ಉಪಮುಖ್ಯಮಂತ್ರಿಗಳು, ಅವ್ರು ನಮ್ಮ ನಾಯಕರೇ. ನಾವು ಅವ್ರ ಬಗ್ಗೆ ಏನಿಲ್ಲ ಅಂತ ಹೇಳ್ತಾ ಇಲ್ಲ. ನಾಯಕತ್ವದ ಬಗ್ಗೆ ನಮ್ಮಲ್ಲಿ ಚರ್ಚೆ ಇಲ್ಲ, ಸದ್ಯಕ್ಕೆ ಆ ಥರದ ವಿಷಯ ಇಲ್ಲ. ನೋಡೋಣ ಫರ್ದರ್ ಜನರಿಗೆ ಏನು ಅನುಕೂಲ ಮಾಡಿಕೊಟ್ಟಿದ್ದೀರಾ, ಸರ್ಕಾರದಿಂದ ಏನೇನು ಫಂಡ್ ನಿಮಗೆ ಕೊಟ್ಟಿದ್ದಾರೆ, ಅಥವಾ ಏನು ಸಮಸ್ಯೆ ಇದೆ ನಿಮಗೆ, ಫರ್ದರ್ ಏನು ಡೆವಲಪ್ಮೆಂಟ್ ಆಗಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಕೇಳಿದ್ದಾರೆ. ನಮ್ಗೆ ಈಗಾಗಲೇ ಸುಮಾರು 1200 ಕೋಟಿ ಎಷ್ಟು ಕೆಲಸ ಅಪ್ರೂವಲ್ ಆಗಿದೆ, ಒಂದಷ್ಟು ಕೆಲಸ ಮುಗಿದಿದೆ, ಒಂದಷ್ಟು ಕೆಲಸ ನಡೀತಾ ಇದೆ. ಸೊ ಎಲ್ಲವನ್ನು ಹೇಳಿದ್ದೀವಿ. ಫರ್ದರ್ ಪ್ರಾಬ್ಲಮ್ಸ್ ಇರೋದ್ರ ಬಗ್ಗೆನೂ ಯಾವ್ಯಾವ ಇಲಾಖೆಯಿಂದ ಏನಾಗಬೇಕು ಅನ್ನೋದನ್ನು ಮಾಹಿತಿನ ಕೊಟ್ಟಿದ್ದೀವಿ. ಅದಕ್ಕೇನು ಬೇಕು ನಾವು ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಸಚಿವರ ಸ್ಪಂದನೆ ಬಗ್ಗೆ ಏನಾದರೂ ಅಭಿಪ್ರಾಯ ಅದು ಹೇಳಿದ್ದೀವಿ. ಇಲಾಖೆವಾರು ಏನೇನು ಅನುಕೂಲ ಆಗಿದೆ ತಾಲೂಕಿಗೆ, ಏನಾಗಬೇಕು ಅನ್ನೋದನ್ನು ಮಾಹಿತಿ ಕೊಟ್ಟಿದ್ದೀವಿ. ಸೊ ಅದ್ರ ಬಗ್ಗೆ ಅವ್ರು ಕ್ರಮ ತಗೊಳ್ತಾರೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ 5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ನನಗೆ ಬೇರೆ ಆಕ್ಷನ್ ಇಲ್ಲ, ಬೆಂಬಲಿಸಬೇಕು ಅಂತ ಮಾತನ್ನ ಹೇಳಿದ್ದಾರೆ. ತಮ್ಮ ಅಭಿಪ್ರಾಯ? ಅಲ್ಲ, ಈಗ ಸಿದ್ದರಾಮಯ್ಯನವ್ರನ್ನ ನಾವೆಲ್ಲರೂ ಶಾಸಕರಾದಿಯಾಗಿ ಹೈಕಮಾಂಡಿಯಾದಿಯಾಗಿ CM ಮಾಡಿದ್ದಾರೆ. ಸಿದ್ದರಾಮಯ್ಯ ಅವ್ರು ಬೇಡ ಅನ್ನುವಂಥ ಮಾತನ್ನು ಇವತ್ತುವರೆಗೂ ಯಾರೂ ಹೇಳಲಿಲ್ಲ. ಅಂಥ ಪ್ರಶ್ನೆ ಯಾಕೆ ಉದ್ಭವಿಸ್ತದೆ ಇವಾಗ? ಅವ್ರು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದ್ರ ಬಗ್ಗೆ ಅಬ್ಜೆಕ್ಷನ್ ಇಲ್ವಲ್ಲ, ಅದ್ರ ಬಗ್ಗೆ ಯಾಕೆ ಕ್ವಶನ್ ಇವಾಗ? ನಾವು ಹ್ಯಾಪಿ ಆಗಿದ್ದೀವಿ. ಯಾರು ಮಾಡಿದ್ರು? ಅಲ್ಲ, ಅವ್ರಿಗೆ ಅವಕಾಶ ಕೊಡಿ ಅನ್ನುವಂಥದ್ದನ್ನು ಅವ್ರು ಕೇಳಿದ್ದಾರೆ. ಸೊ ಅವ್ರಿಗೂ ಆಗ್ತಾರೆ, ಅವ್ರಿಗೆಲ್ಲ ಅರ್ಹತೆ ಇದೆ, ಅವರು ಆಗ್ತಾರೆ ಮುಂದೆ. ಸೊ ಸದ್ಯಕ್ಕೆ ಅಂಥ ಪ್ರಶ್ನೆ ಇಲ್ಲ. ಎಂಥ ವಿಚಾರಗಳು ಬಂದಾಗ ಹೈಕಮಾಂಡ್ ಮಾತಾಡ್ತಾರೆ. ಈಗ ನೋಡ್ರಿ, ಅವರು ನಮ್ಮ ನಾಯಕರು, ನಮ್ಮ ಅಧ್ಯಕ್ಷರು, ನಮಗೆ ಉಪಮುಖ್ಯಮಂತ್ರಿಗಳು, ಅವ್ರು ನಮ್ಮ ನಾಯಕರೇ. ನಾವು ಅವ್ರ ಬಗ್ಗೆ ಏನಿಲ್ಲ ಅಂತ ಹೇಳ್ತಾ ಇಲ್ಲ. ನಾಯಕತ್ವದ ಬಗ್ಗೆ ನಮ್ಮಲ್ಲಿ ಚರ್ಚೆ ಇಲ್ಲ, ಸದ್ಯಕ್ಕೆ ಆ ಥರದ ವಿಷಯ ಇಲ್ಲ. ನೋಡೋಣ ಫರ್ದರ್. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.